ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರವಿಶಂಕರ್ ಗುರೂಜಿಯವರ ಆಶ್ರಮದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ನೋಡ್ಕೊಂಡು ಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಈಗ ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ. ನಮ್ಮ ಮನೆಯಿಂದ ಹೋಗ್ಬೇಕಂದ್ರೆ ಅಂದ್ರೆ ತುಮಕೂರು ರೋಡಿಂದ ಹೋಗ್ಬೇಕಾದ್ರೆ ನೈಸ್ ರೋಡ್ ಕಡೆಯಿಂದನೇ ಹೋಗ್ಬೇಕು. ಈ ಆಶ್ರಮ ಬೆಂಗಳೂರಿನಿಂದ 21 ಕಿಲೋಮೀಟರ್ ಇದೆ. ಕನಕಪುರ ರಸ್ತೆಯಲ್ಲಿರುವಂಥದ್ದು ಆರ್ಟ್ ಆಫ್ ಲಿವಿಂಗ್ ಸೆಂಟರ್. ಇದೊಂದು ಸುಂದರವಾದ ಆಶ್ರಮವಾಗಿದೆ. ನೀವು ಒಂದಿನ ಪ್ರವಾಸಕ್ಕಾಗಿ ಆಧ್ಯಾತ್ಮಿಕ ತಾಣದ ಅಂತಾನೆ ಹೇಳ್ಬೋದು. ನೀವು ಕುಟುಂಬ ಸಮೇತ ಹೋದ್ರೆ ತುಂಬಾ ಖುಷಿ ಪಡ್ತೀರಾ ಫ್ರೆಂಡ್ಸ್. ಇಲ್ಲಿಗೆ ನಾವು ಕೂಡ ಫ್ಯಾಮಿಲಿ ಹೋದ್ವು. ಈ ಆಶ್ರಮನ 1989ರಲ್ಲಿ ನಿರ್ಮಿಸಲಾಗಿದೆ. ಈ ಆಶ್ರಮವನ್ನು ಶ್ರೀ ರವಿಶಂಕರ್ ಅವರು ಸ್ಥಾಪಿಸಿದ್ದರು. ಇಲ್ಲಿ ನೀವು ಧ್ಯಾನ, ಯೋಗ, ಆಯುರ್ವೇದ ಚಿಕಿತ್ಸೆಯಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಬಹುದು. ವಾಸ್ತವವಾಗಿ ಈ ಆಶ್ರಮವನ್ನು ಬೆಂಗಳೂರು ಆಶ್ರಮ ಎಂದೇ ಕರೆಯುತ್ತಾರೆ. ಇದು ಈ ಹೆಸರಲ್ಲೇ ಜನಪ್ರಿಯವಾಗಿದೆ. ಈ ಆಶ್ರಮವು ಮಿನಿ ಉದ್ಯಾನಗಳು, ಸಣ್ಣ ನೀರಿನ ಸರೋವರ, ಹಚ್ಚ ಹಸಿರಿನಿಂದ ಕೂಡಿರುವ ಮರಗಳನ್ನು ಕಾಣಬಹುದು ನೀವು ಇಲ್ಲಿ. ಇದು ವಿಶ್ವದಾದ್ಯಂತ ಜನರನ್ನು ಸೆಳೆಯುವಂತ ಒಂದು ತಾಣವಾಗಿದೆ. ಇದು ಒಂದು ನಿಮ್ಗೆ ವೀಕೆಂಡಿಗೆ ಶಾಂತಿ ಮತ್ತು ನೆಮ್ಮದಿಯಿಂದ ಇರಬೇಕು ಅಂದಾದ್ರೆ ಈ ಆಶ್ರಮಕ್ಕೆ ನೀವು ಭೇಟಿ ಕೊಡ್ಬೋದು ಫ್ರೆಂಡ್ಸ್. ಇಲ್ಲಿ ಒಂಥರ ಆಕರ್ಷಣೆ ಆಗಿರುವಂತಹ ಹೂ ಬಿಡುವ ಉದ್ಯಾನಗಳು ಮತ್ತು ಹೊಳೆಯುವ ಸರೋವರ, ಅಂಕುಡೊಂಕಾದ ದಾರಿಗಳು, ಒಂಥರ ವಾತಾವರಣ ಒಂಥರ ಮಂತ್ರ ಮುಗ್ಧವಾಗಿರುವಂತಹ ಇದೆ. ಇದು ಪೀಸ್ಫುಲ್ ಆಗಿ ಕೂಡ ಇದೆ. ಇದು ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ನ ನಿರ್ಮಾಣ ಮಾಡಿರುವಂತಹ ಗುರಿಯೇ ಒಟ್ಟುಗೂಡಿಸುವಂತಹ ಜನರನ್ನು ಒಟ್ಟುಗೂಡಿಸುವಂತಹ ಒಂದು ಗುರಿಯಾಗಿ ಹೊಂದಿದೆ ಇದು.
ಏನೋ ಫಂಕ್ಷನ್ ಇದೆ ಕಣೆ ಇವತ್ತು. ಹೌದೌದು ಇಲ್ಲಿ ಏ ಊರಿಗೆ ರಾಡ್ರಿ ಹೋದಮ್ಮ ಒಂದೇ ಸಿಲ್ ಹಾಕ್ಲಿಕ್ಕೆ ಮಾಚ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.